ನಮಸ್ತೆ ಫ್ರೆಂಡ್ಸ್. ಸೇರಿಸಿ ಜಾತ್ರೆ ಮುಗಿದು 4-5 ದಿನ ಆಗಿದೆ. ಆದರೂ ಕೂಡ ಜನ ಹೇಗೆ ಖರೀದಿ ಮಾಡ್ತಾ ಇದ್ದಾರೆ ನೋಡಿ. ಯಾಕೆ ಗೊತ್ತಾ, ಜಾತ್ರೆ ಮುಗಿದ ನಂತರ ಖರೀದಿ ಜಾಸ್ತಿ ಇರುತ್ತೆ. ನಮ್ಮ ಇಲ್ಲಿ ಸೇರಿಸಿ ಸುತ್ತಮುತ್ತಲಿನ ಜನ ಈ ಟೈಮಲ್ಲಿ ಹೋಗ್ತಾರೆ. ಅಂದರೆ ರಶ್ ಇರಲ್ಲ. ಜಾತ್ರೆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಹಾಗೆ ಅಲ್ಲಿ ಆವಾಗ ರೇಟು ಕೂಡ ಜಾಸ್ತಿ ಇರುತ್ತೆ. ಅಂದರೆ ಒಂದು ಬಳೆ ಸೆಟ್ ತೊಗೊಳ್ಳೋಣ ಅಂದರೆ 100 ರೂಪಾಯಿ ಅಂದಿರ್ತಾರೆ. ಈ ಟೈಮಲ್ಲಿ ಜಾತ್ರೆ ಮುಗಿದ ನಂತರ ಒಂದು 80 ರೂಪಾಯಿಗೆ ಹೀಗೆಲ್ಲ ಸಿಕ್ಕಿಬಿಡುತ್ತೆ. ತುಂಬ ವಸ್ತುಗಳ ಅಂದರೆ ಒಂದು 10 ರೂಪಾಯಿ ಹೀಗೆಲ್ಲ ಕಡಿಮೆ ಮಾಡ್ತಾರೆ. ಅದರ ಕೆಲವೊಂದು ರೇಟು ಬಿಟ್ಕೊಡಲ್ಲ, ಓಕೆನಾ. ಮತ್ತು ರಶ್ ಇರಲ್ಲ, ಆರಾಮಾಗಿ ನಾವು ಖರೀದಿ ಮಾಡ್ಬೋದು. ನಾನು ಕೂಡ ಹೋಗಿದ್ದೀನಿ. ಒಂದಷ್ಟು ವಸ್ತು ನಾನು ಡೈಲಿ ಹೋಗ್ತಾನೇ ಇದ್ದೀನಿ. ಇದು 9 ಗಂಟೆ ರಾತ್ರಿ ಟೈಮಲ್ಲಿ ನಾನು ಸಾಧಾರಣ ಒಂದು 8 ಗಂಟೆಗೆ ಹೋಗಿದ್ದೀನಿ. ಒಂದು ಆಟ ಆಡ್ಕೊಂಡು ಬರೋಣ ಅಂತ. ಈ ಜಾತ್ರೆ ಇದು ಎಷ್ಟೋ ಒಂದು 3 ಗಂಟೆ 4 ಗಂಟೆ ತನಕ ಇದೇ ರೀತಿ ಜನ ಇರ್ತಾರೆ, ಖರೀದಿ ಮಾಡ್ತಾನೇ ಇರ್ತಾರೆ. ತುಂಬ ಆಟ ಎಲ್ಲ ಬಂದಿತ್ತಲ್ವ. ನಾನಾದರೆ ಒಂದು ಆಟ ಆಡಿದ್ದೀನಿ. ಯಾಕಂದರೆ ಮಕ್ಕಳು ಇರಲಿಲ್ಲ ಜೊತೆಗೆ, ಹೊರಗಡೆ ಇದ್ದಾರೆ. ನಾನು ನಮ್ಮ ಮನೆಯವರಿಬ್ಬರೇ ಇರೋದ್ರಿಂದ ಒಂದೇ ಆಟ ಆಡ್ಕೊಂಡು ಬಂದಿದ್ದೀನಿ. ನಾನು ತೋರಿಸ್ತೀನಿ. ತುಂಬಾ ಮಜಾ ಆಯಿತು. ಏನಾಗುತ್ತೆ, ಒಂದೇ ದಿನ 2-3 ಆಟ ಆಡಲಿಕ್ಕೆ ತಲೆ ಎಲ್ಲ ತಿರುಗತ್ತೆ ಅಲ್ವ. ಒಂದೇ ಆಟ ಆಡಿದ್ದೀನಿ, ನಾಳೆ ಇನ್ನೊಂದು ಆಟ ಆಡೋಣ ಅಂತ. ಇಲ್ಲಿ ರವಿವಾರ ರೋಡ್ ಸೈಡೆಲ್ಲ ಇಟ್ಕೊಂಡಿರೋದು ತೆಗೆದು ಬಿಡ್ತಾರೆ. ಅಂದರೆ ಬಸ್ ಸ್ಟ್ಯಾಂಡು ಬಂದಿರುತ್ತೆ. ಇನ್ನು ಬಿಡ್ಕಿ ಬೈಲ್ ಒಳಗಡೆ ಯುಗಾದಿ ತನಕ ಇರುತ್ತೆ ಮಾರ್ಕೆಟು. ಚೆನ್ನಾಗಿರುತ್ತೆ. ಹೊಸ ಹೊಸ ಐಟಮ್ ಎಲ್ಲ ಬಂದಿರುತ್ತೆ. ಹಾಗಾಗಿ ಜನರು ಕೂಡ ಖರೀದಿ ಮಾಡೇ ಮಾಡ್ತಾರೆ. ಅಂದರೆ ಸ್ವಲ್ಪ ರೇಟು ಕಡಿಮೆ ಇರುತ್ತೆ. ಮತ್ತು ಹೊಸ ಹೊಸದು ಅಂದರೆ ಚೆನ್ನಾಗಿರೋದು ದೂರದಿಂದ ಎಲ್ಲ ಬಂದು ಸೇಲ್ ಮಾಡ್ತಾರಲ್ವ. ಡಿಫ್ರೆಂಟ್ ಆಗಿರುವ ಐಟಮ್ಗಳೆಲ್ಲ ಸಿಗುತ್ತೆ. ಹಾಗೆ ನಾನು ಇಲ್ಲಿ ಬಂದಿದ್ದೀನಿ. ಇದು ನಮ್ಮದು ಬಿಡ್ಕಿ ಬೈಲ್ ಎದುರುಗಡೆ ಇದೆ ಅಲ್ವ, ಅಲ್ಲಿ ಒಂದು ಆಟ ಆಡ್ತಾ ಇದ್ದೀನಿ. ಅಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋದು ಇದು ನೋಡಿ. ಮೇಲ್ಗಡೆ ಹೋಗು ಕೆಳಗಡೆ ಬರುತ್ತೆ. ಹಾಗೆ ನನಗೆ ತೊಟ್ಟಿಲು ಹತ್ತಬೇಕು ಅನ್ನೋದು ಆಸೆ ಇತ್ತು. ಆದರೆ ನನ್ನ ಮಕ್ಕಳ ಜೊತೆ ಇರಲಿಲ್ಲ. ಅವರೆಲ್ಲ ಇದ್ದರೆ ಏನೋ ಒಂದು ರೀತಿ ಅವ್ರ ಜೊತೆ ಚೆನ್ನಾಗಿರ್ತಿತ್ತು. ಈ ಸಲ ನಾನು ಹತ್ತಿಲ್ಲ. ಆದರೆ ಒಂದು ಆ ಬುಟ್ಟಿಯೊಳಗೆ ತಿರುಗಿ ಹೋಗೋದನ್ನು ಹತ್ತಿದ್ದೀನಿ. ಚೆನ್ನಾಗಿತ್ತು ಗೊತ್ತಾ. ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡೋದು ತುಂಬ ಕಷ್ಟ. ತುಂಬ ಫಾಸ್ಟಾಗಿ ಹೋದ ಕೂಡಲೇ ನಾನು ವಿಡಿಯೋ ಎಂಡ್ ಮಾಡಿಬಿಟ್ಟೆ. ಸ್ಟಾರ್ಟಿಂಗಲ್ಲಿ ನೋಡಿ ನಾನು ಎಷ್ಟು ಖುಷಿಪಟ್ಟಿದ್ದೀನಿ ಅಂತ. ಇದೇ ರೀತಿ ತುಂಬ ಆಟ ಇದೆ ನೋಡಿ. ಈಗ ಸ್ಟಾರ್ಟ್ ಆಯಿತು. ನಾನು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ನಾನು ನಾಳೆ ರವಿವಾರ ಅಲ್ವಾ, ನಾಳೆ ಒಂದಿನ ಹೋಗಿ ಎಂಡ್ ಮಾಡಿಬಿಡ್ತೀನಿ. ಖರೀದಿ ಎಲ್ಲ ಮುಗಿಸ್ಬಿಡ್ತೀನಿ, ಮತ್ತೆ ಹೋಗಲ್ಲ. ಇನ್ನೊಂದು ಆಟ ಆಡೋ ಆಸೆ ಇದೆ. ನಮ್ಮ ಮನೆಯವರು ಇನ್ನೂ ಆಟ ಆಡು ಅಂದರು. ನಾನು ಒಂದೇ ಆಟ ಆಡಿಕೊಂಡು ಬಂದೆ. ಈ ಆಟದಲ್ಲಾದರೂ ಅಷ್ಟೇ ಇವಾಗ 50 ರೂಪಾಯಿ ಇದೆ. ಜಾತ್ರೆ ಟೈಮಲ್ಲಿ 70 ರೂಪಾಯಿ 80 ರೂಪಾಯಿ ಹೀಗೆ ರೇಟ್ ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ಪಾಸ್ ಸಿಗುತ್ತೆ. ಪಾಸಲ್ಲಿ ಫ್ರೀ ಇರುತ್ತೆ. ಆದರೂ ಒಂದೇ ದಿನ ಆಟ ಆಡಬೇಕಾಗತ್ತೆ. ಈ ಟೈಮಲ್ಲೆಲ್ಲ ಪಾಸು ಪರಿಚಯ ಇದ್ದವರೆಲ್ಲ ಕೊಡ್ತಾರೆ. ಫ್ರೀಯಾಗಿ ಆಟ ಆಡ್ಕೊಂಡು ಬರ್ಬೋದು. ಚೆನ್ನಾಗಿರುತ್ತೆ ಆಟ ನೋಡಿ. ಈಗ ತುಂಬ ಫಾಸ್ಟಾಗಿ ತಿರುಗತ್ತೆ ಗೊತ್ತಾ. ಚೆನ್ನಾಗಿರುತ್ತೆ. ನನಗೆ ರೂಢಿ ಇದೆ, ತೊಟ್ಟಿಲು ಹತ್ತು ರೂಢಿ ಇದೆ. ಆದರೆ ನಾನು ಹತ್ತಬೇಕು ಅಂತ ಇದ್ದೀನಿ. ನೋಡ್ತೀನಿ ರವಿವಾರ ಯಾವುದು ಆಟ ಆಡೋದು ಅಂತ. ಇದು ರಾತ್ರಿ ಟೈಮಲ್ಲಿ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ರಾತ್ರಿ ಟೈಮಲ್ಲಿ ಜಾತ್ರೆಯಲ್ಲಿ ಓಡಾಡೋ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಧನ್ಯವಾದಗಳು.